ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರಾಗಿಣಿಗೆ ಬಾಗಿನ ಕೊಡಬೇಕು ಅಂತ ಈ ಕಡೆ ಗೀತಾ ತೊಗೊಂಡು ಬರ್ತಾ ಇದ್ರೆ, ನನಗೇನು ಕೈದಿಲ್ಲ ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಜಯ್ ತಗೋ ರಾಗಿಣಿ, ಬೇಡ ಅಂತ ಅನ್ಬೇಡ ಅಂತ ಅಂದಾಗ ಈ ಕಡೆ ವಂಶಿನೂ ಸಹ ಹೇಳ್ತಾ ಇರ್ತಾನೆ, ಅಷ್ಟು ಪ್ರೀತಿಯಿಂದ ಗೀತಾ ಅವರು ಕೊಡ್ತಿದ್ದಾರೆ, ನೀನೇನಕ್ಕೆ ಬೇಡ ಅಂತ ಅಂತಿದ್ಯಾ, ತಗೊಳಕ್ಕೆ ಅಥವಾ ಇಷ್ಟ ಇಲ್ವಾ ಅಂತ ಅಂದಾಗ, ಹಾಗೇನಿಲ್ಲ, ಸುಮ್ಮನೆ ಇದನ್ನೆಲ್ಲ ಏನಕ್ಕೆ ಕೊಡ್ತಾರೆ, ಸುಮ್ಮನೆ ತೊಂದರೆ ಅಲ್ವಾ ಅಂತ ಅಂದಾಗ, ಇವಾಗೇನು ತಗೋತೀವಿ ಇಲ್ವೋ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ತಗೋತೀನಿ ಅಂತ ಬಾಗ್ನ ತಗೋತಾ ಇರ್ತಾಳೆ. ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ಆವಾಗವಾಗ ಈ ರೀತಿ ಬಂದೋಗಿ ನಮಗೂ ಖುಷಿ ಇರುತ್ತೆ ಅಂತ ಅನ್ಬೇಕಾದ್ರೆ, ಸರಿ ಅಮ್ಮ ನಾವಿನ್ನು ಬರ್ತೀವಿ ಅಂತ ಹೊರಟೋಗ್ತಿರ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ಬನ್ನಿ ವಂಶಿಯವರೇ, ನಾವು ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ಮತ್ತೆ ಅಮ್ಮ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಸ್ವಾತಿ ಮತ್ತೆ ವಂಶಿ ಇಬ್ಬರು ಆಶೀರ್ವಾದ ತಗೋತಾರೆ. ಹಾಗೆ ರಾಗಿಣಿಗೆ ಹೇಳ್ತಾ ಇರ್ತಾರೆ, ಅಜ್ಜಿ ಮತ್ತೆ ಅಮ್ಮನ ಹತ್ರ ಆಶೀರ್ವಾದ ತಗೋ, ಒಳ್ಳೇದಾಗುತ್ತೆ ಅಂತ ಅಂದಾಗ ಅಜಯ್ ಕೂಡ ತಗೊಳ್ಳೋಣ ಬಾ ಅಂತ ಅಂದಾಗ ಆಶೀರ್ವಾದ ತಗೋತಾ ಇರ್ತಾಳೆ. ಹಾಗೆ ಎಲ್ಲರೂ ಬಾಯ್ ಮಾಡಿ ಹೋಗ್ತಾ ಇರಬೇಕಾದ್ರೆ, ನೀವೆಲ್ಲ ಹೋಗಿ ನಾನು ಬರ್ತೀನಿ 1 ನಿಮಿಷ ಅಂತ ಅಂದ್ಬಿಟ್ಟು, ಏನು ನೀವು ಎದುರಿದ ತಕ್ಷಣ ನಾನು ಎದುರ್ಕೋತೀನಿ ಅಂತ ಅನ್ಕೊಂಡಿದ್ದೀರಾ, ನಾನು ಪಶುಪತಿ ಮಗಳು, ಖಂಡಿತ ಎದುರಲ್ಲ, ನಿಮ್ಮ ಬೆದರಿಕೆಗೆಲ್ಲ ಎದುರೋಳಲ್ಲ. ಹಾಗೆ ಏನು ಗೊತ್ತಿಲ್ದಲೆ ನೀವೇ ಇಷ್ಟು ಸುಖವಾಗಿರ್ಬೇಕಾದ್ರೆ ಸುಖ ಸುಪ್ಪತ್ತಲ್ಲಿ ಬೆಳಗಿರೋ ನಾನು ಹಿಂಗಿರಬೇಕು, ನೋಡ್ತಾ ಇರಿ ಏನು ಮಾಡ್ತಾ ಇರ್ತೀನಿ ಅಂತ, ನಿಮಗೂ ನಿಮ್ಮ ಮಗಳಿಗೂ ಯಾವುದು ನೆಲೆ ಇರಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಅಂದಾಗ ಅಜ್ಜಿಗೂ ಪದ್ಮನಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಎದುರಿಸೋದು ಗಿದ್ರಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ, ಅರ್ಥ ಆಯ್ತಾ ಅಂತ ಅಂದಾಗ ಪದ್ಮ ನಗಾಡ್ಕೊಂಡು, ನೀನು ಹೇಳಿದೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ಆದರೆ ನಾನು ಹೇಳಿದೆ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಅಂದಾಗ ರಾಗಿಣಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿನ್ನ ಆಟನ ನೀನಾಡು, ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಪದ್ಮ ಹೇಳ್ತಾ ಇದ್ರೆ, ಇವಳಂತೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಗುರಾಯಿಸ್ಕೊಂಡು ಹೋಗ್ತಾ ಇದ್ರೆ ಕುಮಾರ ಮತ್ತು ಗೀತೆ ಎಲ್ಲ ನಗಾಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ವಂಶಿ ಮತ್ತು ಸ್ವಾತಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ವಂಶಿ ಹೇಳ್ತಾ ಇರ್ತಾನೆ, ನೀನು ತುಂಬಾ ಲಕ್ಕಿ ಸ್ವಾತಿ, ಏಕೆ ಅಂತ ಅಂದರೆ ಎಂಥ ಒಳ್ಳೆ ಅಮ್ಮನ ಪಡೆದಿದ್ದೀಯ, ಅಂದರೆ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಅನ್ನಪೂರ್ಣೇಶ್ವರಿ ಅಡುಗೆ ಮಾಡ್ತಾರಲ್ವಾ, ನಾನಂತೂ ಫಿದಾ ಆಗಿದ್ದೀನಿ ಅಂತ ಅಂದಾಗ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಥ್ಯಾಂಕ್ಸ್ ಹೇಳಿದ್ರು ನಿನಗಲ್ಲ ನಮ್ಮ ಅತ್ತೆಗೆ ಅಂತ ಅಂದಾಗ, ನಿಮಗೆ ಅತ್ತೆ ಆಗೋಕ್ಕೂ ಮುಂಚೆ ನನಗೆ ಅಮ್ಮ ಅಂದಾಗ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ವಂಶಿ ಹೇಳ್ತಾ ಇರ್ತಾನೆ. ಆದರೂ ಥ್ಯಾಂಕ್ ಯು ಸೋ ಮಚ್, ನಾನು ಏನಕ್ಕೆ ಗೊತ್ತಾ ಹೇಳಿದ್ದು, ನೀವಿಷ್ಟು ಶ್ರೀಮಂತ ಆಗಿದ್ದರೂ ಸಹ ನಮ್ಮ ಮನೆಗೆ ಬಂದಾಗ ನಮ್ಮ ರೀತಿ ನಡ್ಕೊಂಡು ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ ಅದಕ್ಕೆ ಅಂತ ಅಂದಾಗ, ಅದರಲ್ಲೇನಿದೆ ಬಿಡು ಸ್ವಾತಿ, ಎಲ್ಲ ಕಡೆ ಶ್ರೀಮಂತಿಕೆನ ಹೊತ್ಕೊಂಡು ಹೋಗೋಕ್ಕಾಗುತ್ತಾ, ಹಾಗಂತ ಹೋದರೆ ಪ್ರೀತಿ ವಿಶ್ವಾಸ ಗಳಿಸೋಕ್ಕಾಗಲ್ಲ, ಅದು ನನ್ನ ಹ್ಯಾಬಿಟ್ ಅಂತ ಅನ್ಬೇಕಾದ್ರೆ, ಮತ್ತೊಂದು ಮಾತು ಏನು ಗೊತ್ತು ವಂಶಿಯವರೇ, ಅವತ್ತು ದುರ್ಗಾ ಅತ್ತೆ ಬಂದಾಗೆ ನಮ್ಮ ಮನೆಯವ್ರನ್ನೆಲ್ಲ ಬೈತಾ ಇದ್ರು, ಬಡವರು ಅನ್ನೋ ರೀತಿ ಬೈತಾ ಇದ್ರು, ಆದರೆ ನೀವು ಅವ್ರ ಪರವಾಗಿ ನಿಂತ್ರಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ, ಬೇಸಿಕಲಿ ನಾನು ತುಂಬ ಒಳ್ಳೆಯವನು, ಆದರೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಿಮ್ಮನ್ನು ಹೊಗಳಿದ್ದು ಜಾಸ್ತಿ ಆಯಿತು, ಯಾಕೋ ಅತಿಯಾಗಿ ಆಡ್ತಾ ಇದ್ದೀರಾ, ಇವತ್ತು ನಿಮ್ಮ ಬಿಹೇವಿಯರ್ ಚೆನ್ನಾಗಿತ್ತು ಅದಕ್ಕೆ ಹೊಗಳಿದೆ, ಹಂಗಂತ ದಿನ ಹೊಗಳಲ್ಲ ಅಂತ ಅಂದಾಗ, ಸಾಕು ಮುಚ್ಚು ಬಾಯ್, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ದಿನ ಪೂರ್ತಿ ಮಾತಾಡಬೇಕಾಗುತ್ತೆ, ಟೈಮ್ ಆಗಿದೆ ಮಲ್ಗೋ ಅಂತ ಮಲ್ಕೋತಾ ಇರ್ತಾರೆ. ಇಬ್ಬರು ಮಲ್ಕೋತಿರ್ಬೇಕಾದ್ರೆ ಇಬ್ಬರು ನಿದ್ದೆ ಮಾಡದೆ ಕಣ್ಬಿಟ್ಕೊಂಡು ನೋಡ್ತಿರ್ಬೇಕಾದ್ರೆ, ಏನಾಯಿತು ವಂಶಿಯವರೇ ಅಂತ ಸ್ವಾತಿ ಕೇಳ್ತಿರ್ಬೇಕಾದ್ರೆ, ಯಾಕೋ ನಿದ್ದೆ ಬರ್ತಿಲ್ಲ ನನಗೆ, ಅಮ್ಮ ತುಂಬ ನೆನಪಾಗ್ತಿದ್ದಾರೆ, ಅವಾಗವಾಗ ನನಗೆ ಹಿಂಗಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಓ ಹೌದು, ಅವಾಗವಾಗ ಈ ರೀತಿ ಆದರೆ ನೀವೇನು ಮಾಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ತನ್ನ ಅಮ್ಮನ ಸೀರೆನ ತೊಗೊಂಡು ಮೈ ಮೇಲೆ ಒದಿಸ್ಕೊಂಡು, ಈ ರೀತಿ ನಾನು ಒದಿಸ್ಕೊಂಡು ಮಲ್ಕೋತೀನಿ, ಅವಾಗ ನಮ್ಮ ಅಮ್ಮನೇ ನನಗೆ ಜೋಗುಳ ಆಡ್ತಾ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ, ಇವಾಗ ನಿದ್ದೆ ಬರ್ತಿದೆ ನಾನು ಮಲ್ಕೋತೀನಿ, ಗುಡ್ ನೈಟ್ ಅಂತ ಹೇಳಿ ವಂಶಿ ಮಲಗ್ತಾ ಇದ್ದರೆ, ಸ್ವಾತಿ ಮಾತ್ರ ವಂಶಿ ಮುಖ ನೋಡ್ಕೊಂಡು ಹಾಗೆ ಮಲಗಿಬಿಡ್ತಾಳೆ. ಇನ್ನೊಂದು ಕಡೆ ಮನೆಗೆ ಬಂದು ರಾಗಿಣಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕೈಲಿ ತಂದಿದ್ದ ಅರ್ಶಿನ ಕುಂಕುಮ ಹಾಗೆ ಬಾಗಿಲನ್ನ ತೆಗೆದು ಬಿಸಾಕ್ತಾ ಇರ್ತಾಳೆ. ಹಾಗೆ ಅಜಯ್ ಬರ್ತಾನೆ, ಆಂಟಿ ತುಂಬ ಒಳ್ಳೆಯರು, ನನಗೆ ಸ್ವೀಟ್ ಇಷ್ಟ ಅಂತ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ, ನಿನಗೂ ಏನಾದರೂ ಬೇಕಾ ಅಂತ ಒಬ್ಬಟ್ಟು ತಿಂತಿರ್ಬೇಕಾದ್ರೆ ನಿಮಗೆ ತಿನ್ನೋ ಆಸೆನಾ ಅಂತ ಕೈಯಿಂದ ಕಿತ್ತೆಸಿತಾಳೆ. ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ದೀರಾ ರಾಗಿಣಿ, ಬೇಡ ಅಂತ ಅಂದರೆ ನಾನು ತಿಂತಿದ್ನಲ್ವಾ ಅಂತ ಅಂದಾಗ, ಹೌದು ಹೌದು ನೀವು ತಿನ್ನಿ, ನನಗೆ ಹೊಟ್ಟೆ ಹುರಿತಿದೆ ಅಂತ ಬೈತಾ ಇರ್ತಾಳೆ. ಅಷ್ಟಕ್ಕೂ ಅಲ್ಲಿ ಏನಾಯಿತು ನೀವು ಅಬ್ಸರ್ವ್ ಮಾಡಲಿಲ್ವಾ ಅಂತ ಅಂದಾಗ, ಅಲ್ಲೇನಾಯಿತು ಪ್ರೀತಿಯಿಂದ ಆಂಟಿ ಅಡುಗೆ ಮಾಡಿ ಬಡಿಸಿದ್ರು, ಅದರಲ್ಲಿ ಏನಿದೆ ಅಂತ ಅನ್ಬೇಕಾದ್ರೆ, ಹೌದು ಹೌದು ನಿಮಗೆ ತಿನ್ನೋಕ್ಕೆ ಹೋಗಿದ್ರಿ, ನನ್ನ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ, ನನಗೆ ಎಷ್ಟು ಅವಮಾನ ಮಾಡಿದ್ರು ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ದುರ್ಗಾ ಬರ್ತಾಳೆ. ಇದೇನಿದು ಏನಿದೆಲ್ಲ ಹಿಂಗೆ ಚೆಲ್ಲಾಡಿದೆ, ಏನಾಯಿತು ಅಷ್ಟಕ್ಕೆ ಅಂತ ಅಂದಾಗ, ಅತ್ತೆ ಅವ್ರ ಮನೆಗೆ ಹೋದಾಗ ನನಗೆ ಸಿಕ್ಕಾಬಟ್ಟೆ ಅವಮಾನ ಮಾಡಿದರು, ಅಷ್ಟಕ್ಕೂ ಸ್ವಾತಿ ಅಮ್ಮ ನನಗೆ ವಾರ್ನ್ ಮಾಡಿದರು ಅಂತ ಅಂದಾಗ, ಇಷ್ಟೆಲ್ಲ ಆಯ್ತಾ ಅಂತ ದುರ್ಗಾ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ದುರ್ಗಾ ಮತ್ತೆ ಹೇಳ್ತಾ ಇರ್ತಾಳೆ, ಅವ್ರ ಮನೆಗೆ ಹೋದಾಗಲೇ ಅಂದ್ಕೊಂಡೆ ಏನಾದರೂ ಮಾಡ್ಬೋದು ಅಂತ, ಅವ್ರು ಈ ರೀತಿ ಮಾಡಿದ್ದಾರೆ, ಹಾಗಾದರೆ ನಾವು ಏನಾದರೂ ಮಾಡಬೇಕಲ್ಲ ಅಂತ ಅಂದಾಗ, ಅಷ್ಟಕ್ಕೂ ಏನು ಮಾಡೋದು ಅತ್ತೆ ಅಂತ ಅಂದಾಗ ಒಂದು ಪ್ಲ್ಯಾನ್ನ ಹೇಳ್ತಾ ಇರ್ತಾಳೆ. ವಾವ್ ಅತ್ತೆ, ಸಖತ್ತಾಗಿದೆ ಐಡಿಯಾ, ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆದರೆ ನಮಗಂತೂ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ, ಈ ರೀತಿ ನೀವು ಮಾಡ್ಬೋದು ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಅಂದಾಗ, ನಾನು ಸೊಸೆಯಾಗಿ ಎಷ್ಟು ವರ್ಷ ಆಗಿದೆ ಗೊತ್ತಾ, ನಿನಗೇನಾದರೂ ಐಡಿಯಾ ಬೇಕು ಅಂದರೆ ನನ್ನನ್ನು ಕೇಳು, ಸುಮ್ಮನೆ ಈ ರೀತಿ ಕಿರ್ಚಾಡಿ ಬೈದಾಡಿ ಎಲ್ಲ ಜೊತೆ ರೇಗಬೇಡ, ಬುದ್ಧಿ
ಬುದ್ಧಿ ಇದ್ದರೆ ಸಾಕು, ಏನು ಬೇಕಾದರೂ ಮಾಡ್ಬೋದು, ನಾನು ಯಾವಾಗಲೂ ನಿನ್ನ ಜೊತೆ ಸಪೋರ್ಟಿವ್ ಇರ್ತೀನಿ ಅಂತ ಅಂದಾಗ ರಾಗಿಣಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮೇಘ ನಿತಿನ್ನ ಮೀಟ್ ಮಾಡಕ್ಕೆ ಬಂದಿರ್ತಾಳೆ. ನಿತಿನ್ ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಏನಕ್ಕೆ ಅಷ್ಟೊಂದು ಸಲ ಕಾಲ್ ಮಾಡಿದ್ದೀರಾ, ನೀವೇನು ಸಮಜಾಯಿಷಿ ಕೊಡೋಕ್ಕೆ ಬರಬೇಡಿ ಅಂತ ಅಂದಾಗ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಿಜವಾಗ್ಲೂ ವಂಶಿ ಭಾವ ಮನೆಗೆ ಹೋಗಿದ್ದೆ. ಆವಾಗ ಅಜಯ್ ಅವರು ಅಜ್ಜಿ ತಾತನ ಜೊತೆ ಮಾತಾಡ್ತಾ ಇದ್ರು, ನಾನು ಹೊರಗಡೆ ಬಂದಾಗ ಮೇ ಬಿ ಹೋದ್ರು ಅಂತ ಅನಿಸುತ್ತೆ, ತಪ್ಪಾಗಿ ತಿಳ್ಕೊಡ್ತಿದ್ದೀರಲ್ಲ ಅಂತ ಅಂದಾಗ, ಈಗ ಮಾತಾಡಿ ಏನು ಪ್ರಯೋಜನ, ಎಲ್ಲ ಮುಗ್ದೋಯ್ತಲ್ಲ ಅಂತ ತುಂಬ ಕೋಪ ಮಾಡಿಕೊಂಡು ನಿತಿನ್ ಹೇಳ್ತಿರ್ಬೇಕಾದ್ರೆ, ನನಗೆ ಸ್ವಾತಿ ಮೇಲೆ ಕೇರ್ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ನಾನು ಯಾವತ್ತಾದರೂ ಲೈಫ್ ಹಾಳಾಗಲಿ ಅಂತ ಬಯಸಿದ್ದೀನ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ನಿಮ್ಮ ಮಾತನ್ನ ನಂಬಕ್ಕೆ ನಾನು ರೆಡಿಯಾಗಿಲ್ಲ, ದಯವಿಟ್ಟು ನನಗೆ ಇಷ್ಟೊಂದು ಸಲ ಕಾಲು ಫೋನು ಮೆಸೇಜ್ ಏನು ಮಾಡಬೇಡಿ ಅಂತ ಕೋಪ ಮಾಡಿಕೊಂಡು ನಿತಿನ್ ನಿಂತಿದ್ರೆ, ಇವಳುಗಳು ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ದೊಡ್ಡ ಪಟ್ಟಣದಲ್ಲಿ ನನಗೆ ಸಹಾಯ ಮಾಡೋಕ್ಕೆ ಎಲ್ಪಿಗೆ ನೀವಿದ್ದೀರಾ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ನನಗೆ ಕೈ ಕೊಟ್ರಿ, ಹಾಗಾದರೆ ನನಗೆ ದಿಕ್ಕ್ಯಾರು, ನನ್ನ ಕಷ್ಟ ಸುಖನ ಯಾರು ಸಹ ಕೇಳಲ್ವಲ್ಲ ಅಂತ ಅಳ್ತಾ ಇದ್ರೆ ನಿತಿನ್ಗಂತೂ ಸಿಕ್ಕಾಬಟ್ಟೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ವಂಶಿ ಮತ್ತು ಸ್ವಾತಿ ಇಬ್ಬರು ಸಹ ಆಫೀಸಿಗೆ ಹೋಗ್ತಾ ಇರಬೇಕಾದ್ರೆ, ಈ ಕಡೆ ಸ್ವಾತಿ ಮೊಬೈಲಲ್ಲಿ ಕಾಮಿಡಿ ನೋಡ್ಕೊಂಡು ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾಳೆ. ಈ ರೀಲ್ಸ್ನ ನೋಡಿ ಇಷ್ಟು ಚೆನ್ನಾಗಿದೆ, ನೀವು ಸಿಕ್ಕಾಬಟ್ಟೆ ನಗಾಡ್ತೀರಾ ಅಂತ ಅಂದಾಗ, ಸುಮ್ಮನೆ ಇಟ್ಕೋ, ಇಲ್ಲಿ ಆಕ್ಸಿಡೆಂಟ್ ಆದರೆ ಏನು ಮಾಡೋದು, ಗಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ಯಾರಾದರೂ ಮೊಬೈಲ್ ನೋಡ್ತಾರ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ ವಂಶಿಯವರೇ, ನನ್ನ ಜೊತೆ ಇರಬೇಕಾದ್ರೆ ನಾನು ಖುಷಿಯಾಗಿರಬೇಕು, ಹಾಗೆ ನನ್ನ ಜೊತೆ ಇರೋರು ಖುಷಿಯಾಗಿರಬೇಕು ಅಷ್ಟೇ, ನೋಡಿ ನೋಡಿ ಅಂತ ಫೋರ್ಸ್ ಮಾಡಿಸ್ತಿರ್ಬೇಕಾದ್ರೆ ಫೋನ್ನ ಕಿತ್ತು ಸೈಡಿಗೆ ಇಟ್ಕೋತಾನೆ. ಯಾಕೆ ನನ್ನ ಮೊಬೈಲ್ನ ಕಿತ್ಕೊಂಡ್ರಿ ಅಂತ ಅಂದಾಗ, ಆಫೀಸಿಗೆ ಹೋಗಬೇಕು ಆಮೇಲೆ ಕೊಡ್ತೀನಿ, ಸುಮ್ಮನೆ ಇರು ಅಂತ ಅಂದಾಗ, ನಿಮ್ಮ ಜೊತೆ ಮಾತಾಡಬೇಕಾ, ಸರಿ ಆಯಿತು ಮಾತಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ದಯವಿಟ್ಟು ಮಾತಾಡಬೇಡಿ ಆಯಿತಾ, ನನಗಂತೂ ನಿನ್ನ ವಾಯ್ಸ್ನ ಕೇಳೋಕ್ಕಾಗ್ತಾ ಇಲ್ಲ, ಸುಮ್ಮನೆ ಕುತ್ಕೋ ಸ್ವಾತಿ ಅಂತ ಅನ್ಬೇಕಾದ್ರೆ, ನನಗೆ ತುಂಬ ಬೋರ್ ಆಗ್ತಿದೆ ಅಪ್ಪ ಅಂತ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದನ್ನು ಆಫ್ ಮಾಡಿದಾಗ, ಯಾಕೆ ವಂಶಿಯವರು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಆಫೀಸಲ್ಲಿ ಎಷ್ಟು ಟೆನ್ಷನ್ ಇದೆ ಗೊತ್ತಾ, ನಿನಗೆ ಮಾತ್ರ ಅರ್ಥ ಆಗಲ್ಲ ಅಂತ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿ ಹಾಗೆ ಕಾರ್ನ ನಿಲ್ಲಿಸ್ಬಿಡ್ತಾನೆ. ಇದೊಂದು ಒಳ್ಳೆ ಟ್ರಾಫಿಕ್ ಅಂತ ಅನ್ಬೇಕಾದ್ರೆ, ನನ್ನನ್ನು ಬೈತಾ ಇದ್ರಲ್ಲ ಅದಕ್ಕೆ ನಿಮಗಾಗಬೇಕು ಅಂತ ಸ್ವಾತಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಅದೇ ರೋಡಲ್ಲಿ ಅದೇ ಸಮಯಕ್ಕೆ ನಿತಿನ್ ಮತ್ತು ಈ ಕಡೆ ಮೇಘ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ನಿತಿನ್ ಹೇಳ್ತಾ ಇರ್ತಾನೆ, ಸರಿ ಆಯಿತು ಬಿಡಿ, ಬೇಜಾರು ಮಾಡ್ಕೋಬೇಡಿ, ರಾಗಿಣಿ ಅಜಯ್ ಮದುವೆ ವಿಚಾರದಲ್ಲಿ ನಿಮ್ಮದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತಾಯ್ತಲ್ವಾ, ಸೊ ನಾನೇ ಸ್ವಲ್ಪ ಜಾಸ್ತಿ ಓವರಾಗಿ ಥಿಂಕ್ ಮಾಡಿದೆ ಅಂತ ಅನಿಸುತ್ತೆ, ಸರಿ ಆಯಿತು ಬಿಡಿ, ಸಾರಿ, ಇಟ್ಸ್ ಓಕೆ ಅಂತ ಅನ್ಬೇಕಾದ್ರೆ, ನಿಜವಾಗ್ಲೂ ನನ್ನನ್ನು ಕ್ಷಮಿಸಿದ್ರಾ, ಥ್ಯಾಂಕ್ ಯು ಸೋ ಮಚ್ ಅಂತ ನಿತಿನ್ನ ಹಗ್ ಮಾಡಿಕೊಂಡು ಮೇಘ ನಿಂತಿರೋದನ್ನು ಈ ಕಡೆ ವಂಶಿ ನೋಡ್ಬಿಡ್ತಾನೆ. ಒಂದು ಕ್ಷಣ ಶಾಕ್ ಆಗಿ, ಇದೇನಿದು ಇವರಿಬ್ಬರು ಇಲ್ಲಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸ್ವಾತಿ ತುಂಬ ಶಾಕ್ ಆಗಿ ಹಾಗೆ ವಂಶಿ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕುಮಾರ ಮತ್ತು ಗೀತಾ ಇಬ್ಬರು ಸಹ ಬಟ್ಟೆ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ಗೀತಾ ಹೇಳ್ತಾ ಇರ್ತಾಳೆ, ಊರಲ್ಲಿ ಸ್ವಾತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ಮಾವ, ತುಂಬ ಖುಷಿಯಾಯಿತು ಅಂತ ಅಂದಾಗ, ಎಸ್ ಎಸ್ ಅಂತ ಅಂತ ಇರ್ತಾನೆ, ಅಪ್ಪನೇ ನಮ್ಮನ್ನು ಒಂದು ಮಾಡೋಕ್ಕೆ ಊರಿಗೆ ಕರೆಸ್ಕೊಂಡ್ರು ಅಂತ ಅನಿಸುತ್ತೆ ಅಲ್ವ ಮಾವ ಅಂತ ಅಂದಾಗ, ಎಸ್ ಎಸ್ ಅಂತ ಅನ್ಬೇಕಾದ್ರೆ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇಂಗ್ಲೀಷ್ ಪೇಪರ್ನ ತೊಗೊಂಡು ಬಿಡಿ ಬಿಡಿಯಾಗಿ ಓದ್ತಾ ಇರಬೇಕಾದ್ರೆ, ಅಯ್ಯೋ ಮಾವ ಇಂಗ್ಲೀಷ್ ಬರಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೋತೀರಾ, ಪ್ರಪಂಚದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಕಲಿಬೇಕಂತ ರೂಲ್ಸ್ ಏನಿಲ್ಲ, ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತೆ ಅದನ್ನೇ ಓದಿ ಅಂತ ಅಂದಾಗ, ನೋ ನೋ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ಐ ಸ್ಟಡಿ ಇಂಗ್ಲೀಷ್ ಅಂತ ಹೇಳ್ತಾ ಇರಬೇಕಾದ್ರೆ ನಗಾಡ್ಕೊಂಡು, ಸರಿ ಆ ಡೈರಿನ ಕೊಡಿ, ಸ್ವಲ್ಪ ಮೆಜರ್ಮೆಂಟ್ ತೊಗೋಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಡೈರಿನ ಓದ್ತಾ ಇರಬೇಕಾದ್ರೆ ಕುಮಾರ ತನ್ನ ಕನಸಿನ ಆಸೆಗಳನ್ನೆಲ್ಲ ಡೈರಿನಲ್ಲಿ ಬರೆದಿರ್ತಾನೆ. ಒಂದು ಊರಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕು, ಅದಕ್ಕೆ 50 ಲಕ್ಷ ಆಗುತ್ತೆ, ಹಾಗೆ ಒಂದು ಸ್ವಂತ ಬೋಟಿಗೆ ತೊಗೊಳಕ್ಕೆ 20 ಲಕ್ಷ ಆಗುತ್ತೆ, ಮೇಘನ್ ಮದುವೆ ಮಾಡಬೇಕು, ಪ್ರೀತಿ ಚೆನ್ನಾಗಿ ಓದಿಸ್ಬೇಕು ಅಂತ ಎಲ್ಲ ಬರೆದಿರ್ಬೇಕಾದ್ರೆ, ಏನು ಮಾವ ಇದು ಈ ರೀತಿ ಬರೆದಿದ್ದೀರಾ ಅಂತ ಅಂದಾಗ, ಇದೆಲ್ಲ ನನ್ನ ಕನಸುಗಳು, ಒಂದಲ್ಲ ಒಂದು ದಿನ ಈಡೇರುತ್ತೆ, ನೋಡ್ತಾ ಇರು ಗೀತಾ ಅಂತ ಅಂದಾಗ, ಇಲ್ಲ ಮಾವ ನಾವು ಅಷ್ಟು ದೊಡ್ಡ ದೊಡ್ಡ ಕನಸು ಕಾಣೋಕ್ಕಾಗಲ್ಲ, ನಿಜ ಇದೆಲ್ಲ ನೆರವೇರಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಚೋಟು ಟೀ ತಗೊಂಡು ಬರ್ತಾನೆ. ಏನೋ ಚೋಟು ಅಂತ ಅಂದಾಗ, ನೋಡಿ ಅಣ್ಣ 250 ರೂಪಾಯಿ ದುಡ್ಡಾಗಿದೆ, ಅದನ್ನು ಕೊಟ್ಟರಷ್ಟೇ ಟೀ ಕೊಡೋದು ಅಂತ ಅಂದಾಗ, ಅಷ್ಟೇ ತಾನೇ ಸರಿ ಅಂತ ತೆಗಿಯಕ್ಕೆ ಹೋಗ್ತಾನೆ. ಪರ್ಸಲ್ಲಿ ದುಡ್ಡಿರೋದಿಲ್ಲ, ನಾಳೆ ತಂದು ಕೊಡ್ತೀನಿ ಅಂತ ಅನ್ಬೇಕಾದ್ರೆ, ಹೋಗೋಣ ನಿನ್ನ ಹತ್ರ 250 ರೂಪಾಯಿ ದುಡ್ಡೇ ಇಲ್ಲ, ನಾಳೆಯಿಂದ ಟೀ ಕೊಡಲ್ಲ ಅಂತ ಅನ್ಬೇಕಾದ್ರೆ, ಇರಪ್ಪ ನೀನು ಬೇಜಾರು ಮಾಡ್ಕೋಬೇಡ ಅಂತ ಗೀತಾ ತನ್ನ ಪರ್ಸಿಂದ 300 ರುಪೀಸ್ನ ದುಡ್ಡು ಕೊಟ್ಬಿಟ್ಟು, ನಾಳೆಯಿಂದ ಟೀ ತಗೋಬ, ಅಡ್ವಾನ್ಸ್ ನೀನೇ ಇಟ್ಕೊ ಅಂತ ಹೇಳಿ ಕಳಿಸ್ತಾ ಇರ್ತಾಳೆ. ಹಾಗೆ ನೋಡಿದ್ರ ಮಾವ ನಮ್ಮ ಹತ್ರ ಟೀ ತೊಗೊಳಕ್ಕೂ ದುಡ್ಡಿಲ್ಲ, ಅಂಥದ್ರಲ್ಲಿ ನಾವು ಕೋಟಿ ಕೋಟಿ ಆಸೆ ಕನಸ್ಕೊಂಡ್ರೆ ನಮ್ಮದು ನೆರವೇರುತ್ತಾ ಅಂತ ಅಂದಾಗ, ಭೂಮಿ ಮೇಲಿರೋರೆಲ್ಲ ಮನುಷ್ಯರು ತಾನೇ, ನಾವು ಆಕಾಶದಲ್ಲಿರೋ ಆಕಾಶ ರೀತಿ ನಾವು ಕನಸನ್ನ ಕಾಣಬೇಕು, ಖಂಡಿತ ಒಂದಲ್ಲ ಒಂದು ದಿನ ಆಸೆ ಈಡೇರುತ್ತೆ ಅಂತ ಭರವಸೆ ಕೊಡ್ತಾ ಇರ್ತಾನೆ. ಹಾಗೆ ಸರಿ ಮಾವ ಏನೋ ಕನಸು ಕಾಣಿ, ಆಮೇಲೆ ನನ್ನ ಹೆಂಡತಿ ಕನಸು ಕಾಣೋಕ್ಕೂ ಬಿಡಲ್ಲ ಅಂತ ಹೇಳ್ತೀರಾ, ಸೊ ಹಂಗಾಗಿ ಕನಸು ಕಾಣಿ ನಿಮ್ಮಿಷ್ಟ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಯಾರೋ ಬರ್ತಾ ಇರ್ತಾರೆ.
ಯಾರೋ ಆರ್ಡ್ರ್ ಕೊಡೋಕೆ ಬರ್ತಿದ್ದಾರೆ ಅಂತ ಅಂದಾಗ, ನೀವು ಫ್ಯಾಷನ್ ಶೋನಲ್ಲಿ ಭಾಗವಹಿಸಿದ್ರಲ್ಲ, ಆರ್ಡ್ರ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ಮ್ಯಾನೇಜರ್ ನಾವೇ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಜೊತೆಗೆ 25,000ನ ಚೆಕ್ನ ಮ್ಯಾನೇಜರ್ ಕೊಟ್ಬಿಟ್ಟು, ನಾವು ಹೇಳೋರು ಡಿಸೈನ ಮಾಡಿ, ಸೊ ನಿಮಗೆ ರಾ ಮೆಟೀರಿಯಲ್ ತಂದಿದ್ದೀವಿ ತೊಗೊಳ್ಳಿ ಅಂತ ಅಂದಾಗ, ಯಾವತ್ತು ಬೇಕು ಸರ್ ಅಂತ ಅಂದಾಗ, ಅದೆಲ್ಲ ಡೀಟೇಲ್ಸ್ ಕೊಡ್ತೀನಿ, ಈಗ ರಾ ಮೆಟೀರಿಯಲ್ ತೊಗೊಳ್ಳಿ ಅಂತ ಅಂದಾಗ, ಗೀತಾ ನಾನು ಹೇಳಿಲ್ವಾ, ನಾನು ಕನಸು ಕಂಡಿದ್ದೆಲ್ಲ ನಿಜ ಆಯಿತು, ಅದಕ್ಕೆ ಅವಾಗವಾಗ ಕನಸು ಕಾಣಬೇಕು ಅಂತ 25,000 ಚೆಕ್ ಕೊಟ್ಟು ರಾ ಮೆಟೀರಿಯಲ್ ತರ್ತೀನಿ ಅಂತ ಓದ್ತಾ ಇದ್ರೆ ಗೀತನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ವಂಶಿನ ಬೈತಾ ಇರ್ತಾಳೆ, ನನಗೆ ಮಾತ್ರ ಮೊಬೈಲ್ ನೋಡಬೇಡಿ ಅಂತ ಹೇಳ್ತೀರಾ, ಅವಾಗಿಂದ ಏನ್ರಿ ನೋಡ್ತಿದ್ದೀರಾ ಅಂತ ಅಂದಾಗ, ನಿನಗೆ ಸಂಬಂಧಪಟ್ಟವ್ರು ಒಬ್ರು ಇದ್ದಾರೆ ಅಂತ ಅಂದಾಗ, ಯಾರು ಅಂತ ಅಂದಾಗ, ಅಷ್ಟೊತ್ತಿಗೆ ಮೇಘ ಮತ್ತು ನಿತಿನ್ ಮಧ್ಯೆ ಒಂದು ದೊಡ್ಡ ಕಾರ್ ನಿಂತ್ಕೊಳ್ಳುತ್ತೆ. ಆ ಕಾರ್ ಪಾಸ್ ಆದಾಗ ನಿತಿನ್ ಒಬ್ಬನೇ ನಿಂತಿರ್ತಾನೆ. ಅವನನ್ನು ನೋಡಿ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಎಷ್ಟು ಸಲ ಹೇಳಿ ವಂಶಿ ಅವರೇ, ನನಗೂ ನಿತಿನ್ಗೂ ಸಂಬಂಧ ಇಲ್ಲ, ಏನೂ ಇಲ್ಲ ಅಂದರೂ ನಾನು ನಂಬಲ್ವಲ್ಲ, ಯಾಕೆ ಇಷ್ಟು ಹರ್ಟ್ ಮಾಡ್ತೀರಾ, ನೀವು ಈ ಥರ ಅಂತ ಗೊತ್ತಿರಲಿಲ್ಲ ಅಂತ ಅನ್ಬೇಕಾದ್ರೆ, ಅದು ಮ್ಯಾಮ್ ಅಂತ ಅನ್ಬೇಕಾದ್ರೆ, ನೀವು ಮೇಕೆನ ಕುರಿನ, ನಿಮಗೇನು ಅರ್ಥನೇ ಆಗಲ್ಲಪ್ಪ ಅಂತ ಅಂದಾಗ, ಸಿಗ್ನಲ್ ಬಿಡ್ತಿರ್ಬೇಕಾದ್ರೆ ನಡಿ ನಡಿ ಹೋಗೋಣ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ, ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಅಂದಾಗ, ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಎಲ್ಲರಿಗೂ ಅಡುಗೆ ಮಾಡಿ ಇಕ್ಬೇಕು, ನಿಮಗೇನು ಬೇಕು ಹೇಳಿ ಅಂತ ಅಂದಾಗ, ಏನಾದರೂ ಮಾಡಾಕು ತಿಂತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಜ್ಜಿ ತಾತ ಹತ್ರ ಬಂದಾಗ, ನಿಮಗೇನು ಸ್ಪೆಷಲಾಗಿ ಅಡುಗೆ ಮಾಡಲಿ, ಏನಾದರೂ ಸ್ಪೆಷಲ್ ಮಾಡಲಾ ಅಂತ ಅಂದಾಗ, ರಾಗಿಣಿ ಹೇಳ್ತಾ ಇರ್ತಾಳೆ, ನಿನ್ನೆ ನಿಮ್ಮ ಅಮ್ಮ ಮಾಡಿದ್ರು, ಅದಕ್ಕೆ ನೀನು ಇವತ್ತು ಮಾಡ್ತಾ ಇದೀಯ, ಅದನ್ನೆಲ್ಲ ತಿಂದು ಹೆಲ್ತ್ ಹಾಳಾಗುತ್ತೆ ಅಂತ ಅಂದಾಗ, ಅಜ್ಜಿ ತಾತ ಹೇಳ್ತಾ ಇರ್ತಾರೆ, ನಿನಗೆ ಗೊತ್ತಿಲ್ಲ, ಸ್ವಾತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಅಂದಾಗ, ಹಾಗಾದ್ರೆ ಒಂದು ಕೆಲಸ ಮಾಡು, ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಲ್ವಾ, ಸೊ ನೀನೇ ಇವತ್ತು ಮಾಡು, ನಾವು ಎಲ್ಲರೂ ಟೇಸ್ಟ್ ಮಾಡ್ತೀವಿ ಅಂತ ಅಂದಾಗ, ನನಗೆಲ್ಲ ಥರದ ಫುಡ್ ಬರುತ್ತೆ, ಸರಿ ಹಾಗಾದರೆ ನಾನು ಅಡುಗೆ ಮಾಡ್ತೀನಿ, ನೀನು ನಾನು ಹೇಳಿದ ಮಾತು ಕೇಳ್ತೀಯಾ ಅಂತ ಅಂದಾಗ, ಚಾಲೆಂಜ್ ಎಕ್ಸ್ಪೆಕ್ಟೆಡ್ ಅಂತ ಅನ್ಬೇಕಾದ್ರೆ ಈ ಕಡೆ ರಾಗಿಣಿ ಅಡುಗೆ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.